ವೆಲ್ಕಮ್ ಟು ಮೈ ಚಾನಲ್. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅಂದ್ಕೊಳ್ತೀನಿ. ವಿಡಿಯೋನ ಶುರು ಮಾಡೋಣ. ಪ್ರೈಸ್ ದ ಲಾರ್ಡ್. ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಸ್ವಾಗತ. ನಾನು ದೇವರ ಕೃಪೆ ಮತ್ತು ನಿಮ್ಮ ಪ್ರಾರ್ಥನಾ ಸಹಾಯದಿಂದ ತುಂಬ ಚೆನ್ನಾಗಿದ್ದೀನಿ. ನೀವು ಹಾಗೆ ದೇವರ ಕೃಪೆ ಮತ್ತು ಆಶೀರ್ವಾದದಿಂದ ಚೆನ್ನಾಗಿರುತ್ತೀರೆಂದು ಭಾವಿಸುತ್ತೇನೆ. ಆಮೆನ್. ಯೇಸಪ್ಪ, ಸ್ತೋತ್ರ 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 ಕರ್ತನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಮಸ್ಕಾರ. ಇಂದು ನಾವು ಒಂದು ಶಕ್ತಿಯುತ ಬೆಳಗಿನ ಪ್ರಾರ್ಥನೆಯನ್ನು ಕೇಳೋಣ. ಈ ಪ್ರಾರ್ಥನೆ ನಿಮ್ಮ ದಿನವನ್ನು ಶಾಂತಿ ಮತ್ತು ಆಶೀರ್ವಾದದಿಂದ ತುಂಬುತ್ತದೆ. ಮೊದಲು ದೇವರ ವಾಕ್ಯ ಮತ್ತು ಅರ್ಥ ತಿಳಿದುಕೊಳ್ಳೋಣ. ಇದು ದೇವರು ಮಾಡಿದ ದಿನ, ನಾವು ಆನಂದಿಸಿ ಸಂತೋಷ ಪಡೋಣ. ಕೀರ್ತನೆಗಳು 118 24ನೇ ಅಧ್ಯಾಯ. ಪ್ರಭುವಿನ ಕರುಣೆ ಪ್ರತಿದಿನವೂ ಹೊಸದಾಗಿದೆ. ಪ್ರತಿದಿನ ಹೊಸ ಅವಕಾಶ. ನಿನ್ನೆ ದಿನದ ಕಷ್ಟಗಳನ್ನು ಮರೆಯಿರಿ. ದೇವರು ನಿಮಗೆ ಹೊಸ ಶುರು ಕೊಡುತ್ತಾನೆ. ಬೆಳಗ್ಗೆ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆಮೇನ್. ಹೌದು, ಬೆಳಗ್ಗಿನ ಪ್ರಾರ್ಥನೆ ಮಾಡುವಾಗ ನಮಗೆ ನಮ್ಮ ಮನಸ್ಸಿಗೆ ಶಾಂತಿ, ಸಮಾಧಾನ ಆ ದಿನವೆಲ್ಲ ಇರುತ್ತದೆ. ಯೆಹೋವನು ನನ್ನ ಮೇಯಾಳು, ನನಗೆ ಕೊರತೆ ಇರುವುದಿಲ್ಲ. ಕೀರ್ತನೆ 23ನೇ ಅಧ್ಯಾಯ 1ನೇ ವಚನ. ಈ ವಾಕ್ಯ ನಮಗೆ ದೇವರು ನಮ್ಮ ಜೀವನದ ಮಾರ್ಗದರ್ಶಕ ಎಂದು ತಿಳಿಸುತ್ತದೆ. ಮೇಯಾಳು ತನ್ನ ಕುರಿಗಳನ್ನು ಹೇಗೆ ಕಾಪಾಡುತ್ತಾನೋ ಅದೇ ರೀತಿ ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾನೆ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಆತನು ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ. ಭಯ, ಕೊರತೆ, ಚಿಂತೆ ಇವೆಲ್ಲ ನಮ್ಮನ್ನು ಕಾಡಬಹುದು. ಹೌದು, ಇವೆಲ್ಲ ಕಾಡಿದ್ರು ದೇವರು ನಮ್ಮನ್ನು ಕಾಪಾಡುತ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿದ್ದರೆ ದೇವರು ಯಾವಾಗಲೂ ಸದಾ ನಮ್ಮ ಜೊತೆಯಲ್ಲಿರುತ್ತಾನೆ. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟಾಗ ಮನಸ್ಸಿಗೆ ಶಾಂತಿ ಬರುತ್ತದೆ. ನಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ಆತ ಸಮಯಕ್ಕೆ ಕೊಡುತ್ತಾನೆ ಎಂಬ ವಿಶ್ವಾಸ ಇರಬೇಕು. ನಿನ್ನ ಎಲ್ಲ ಹೃದಯದಿಂದ ಯೆಹೋವನಲ್ಲಿ ಭರವಸೆ ಇಡು. ನಾವು ನಮ್ಮ ಬುದ್ಧಿಯ ಮೇಲೆ ಅವಲಂಬಿಸದೆ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು. ಹಲವಾರು ಸಂದರ್ಭಗಳಲ್ಲಿ ನಮಗೆ ಸರಿಯಾದ ದಾರಿ ಕಾಣುವುದಿಲ್ಲ, ಆದರೆ ದೇವರು ಯಾವಾಗಲೂ ಸರಿಯಾದ ಮಾರ್ಗ ತೋರಿಸುತ್ತಾನೆ. ನಮ್ಮ ನಿರ್ಧಾರಗಳಲ್ಲಿ ದೇವರನ್ನು ಸೇರಿಸಿಕೊಂಡರೆ ತಪ್ಪುಗಳು ಕಡಿಮೆಯಾಗುತ್ತವೆ. ನಂಬಿಕೆ ಇರುವುದು ಅಂದರೆ ಏನಾಗುತ್ತದೆ ಎಂಬುದು ಗೊತ್ತಿಲ್ಲದಿದ್ದರೂ ದೇವರು ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು ವಿಶ್ವಾಸ ಇಡುವುದು. ಪ್ರಭುವಿನ ಕರುಣೆ ಪ್ರತಿದಿನವೂ ಹೊಸದಾಗಿದೆ. ವಿಲಾಪನೆ ಗೀತೆ 3ನೇ ಅಧ್ಯಾಯ 23ನೇ ವಚನ. ಪ್ರತಿದಿನವೂ ದೇವರು ನಮಗೆ ಹೊಸ ಅವಕಾಶ ಕೊಡುತ್ತಾನೆ. ನಿನ್ನೆ ನಾವು ಮಾಡಿದ ತಪ್ಪುಗಳು ಇದ್ದರೂ ಇಂದು ಹೊಸ ದಿನ. ದೇವರ ಕರುಣೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ನಾವು ಮತ್ತೆ ಪ್ರಯತ್ನಿಸಬಹುದು ಮತ್ತು ಜೀವನವನ್ನು ಸರಿಪಡಿಸಬಹುದು. ಇದು ನಮಗೆ ಆಶೆ ಕೊಡುತ್ತದೆ. ಯಾವ ಸ್ಥಿತಿಯಲ್ಲಿದ್ದರೂ ನಾವು ಮತ್ತೆ ಏಳಬಹುದು. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ.
ಯೆಶಾಯನು ಬರೆದ ಪತ್ರಿಕೆ 41ನೇ ಅಧ್ಯಾಯ 10ನೇ ವಚನ. ಈ ವಾಕ್ಯ ನಮಗೆ ಧೈರ್ಯ ಕೊಡುತ್ತದೆ. ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಭಯಗಳು ಬರುತ್ತವೆ. ಆದರೆ ದೇವರು ನಮ್ಮನ್ನು ಒಬ್ಬರನ್ನಾಗಿ ಬಿಡುವುದಿಲ್ಲ. ಆತ ನಮ್ಮ ಜೊತೆ ಇದ್ದಾನೆ ಎಂಬ ನಂಬಿಕೆ ನಮ್ಮನ್ನು ಬಲಪಡಿಸುತ್ತದೆ. ಭಯವನ್ನು ಬಿಡಿಸಿ ಧೈರ್ಯದಿಂದ ಮುಂದೆ ಸಾಗಲು ಇದು ಪ್ರೇರಣೆ ನೀಡುತ್ತದೆ. ಕೇಳಿದರೆ ನಿಮಗೆ ದೊರೆಯುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ. ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ನಾವು ಹೃದಯದಿಂದ ಕೇಳಿದರೆ ಆತ ಉತ್ತರ ಕೊಡುತ್ತಾನೆ. ಕೆಲವೊಮ್ಮೆ ತಕ್ಷಣ ಸಿಗುವುದಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ದೇವರು ನಮಗೆ ಬೇಕಾದದ್ದನ್ನು ಕೊಡುತ್ತಾನೆ. ಆದ್ದರಿಂದ ಪ್ರಾರ್ಥನೆ ಮಾಡುವುದು ಬಹಳ ಮುಖ್ಯ. ನಿನ್ನ ಮಗನನ್ನು ಸರಿಯಾದ ದಾರಿಯಲ್ಲಿ ನಡೆಸು. ಸಾಮೆತಿಗಳು 22ನೇ ಅಧ್ಯಾಯ 6ನೇ ವಚನ. ಈ ವಾಕ್ಯ ಮಕ್ಕಳ ಶಿಕ್ಷಣ ಮತ್ತು ನಡೆ ನುಡಿಯ ಬಗ್ಗೆ ಹೇಳುತ್ತದೆ. ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ದಾರಿ ತೋರಿಸಬೇಕು. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಕಲಿತದ್ದು ಜೀವನ ಪೂರ್ತಿ ಉಳಿಯುತ್ತದೆ. ಆದ್ದರಿಂದ ಒಳ್ಳೆಯ ಗುಣಗಳು, ಗೌರವ, ಶಿಸ್ತು ಕಲಿಸಬೇಕು. ಇದು ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವವನಿಗೆ ಫಲ ಸಿಗುತ್ತದೆ. ಸಾಮೆತಿಗಳು 14ನೇ ಅಧ್ಯಾಯ 23ನೇ ವಚನ. ಜೀವನದಲ್ಲಿ ಯಶಸ್ಸು ಬೇಕಾದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಓದಿನಲ್ಲಿ, ಕೆಲಸದಲ್ಲಿ, ಯಾವುದೇ ಕ್ಷೇತ್ರದಲ್ಲೂ ಪರಿಶ್ರಮ ಅಗತ್ಯ. ಸೋಮಾರಿತನದಿಂದ ಏನೂ ಸಿಗುವುದಿಲ್ಲ. ದೇವರು ನಮ್ಮ ಪರಿಶ್ರಮವನ್ನು ಆಶೀರ್ವದಿಸುತ್ತಾನೆ. ಆದ್ದರಿಂದ ಮಕ್ಕಳು ಮನಸಾರೆ ಶ್ರದ್ಧೆಯಿಂದ ಓದಬೇಕು. ಶಾಂತಿಯ ದೇವರು ನಿಮ್ಮೊಂದಿಗಿರಲಿ. ಫಿಲಿಪ್ಪಿಯರು 4ನೇ ಅಧ್ಯಾಯ 9ನೇ ವಚನ. ಮನಸ್ಸಿನಲ್ಲಿ ಶಾಂತಿ ಅತ್ಯಂತ ಮುಖ್ಯ. ಹಣ, ಯಶಸ್ಸು ಇದ್ದರೂ ಶಾಂತಿ ಇಲ್ಲದಿದ್ದರೆ ಸಂತೋಷ ಇರೋದಿಲ್ಲ. ದೇವರೊಂದಿಗೆ ಇದ್ದಾಗ ಮನಸ್ಸಿಗೆ ಶಾಂತಿ ಬರುತ್ತದೆ. ನಾವು ಶಾಂತಿಯಿಂದ ಬದುಕಲು ದೇವರ ಮಾರ್ಗದಲ್ಲಿ ನಡೆಯಬೇಕು. ಎಲ್ಲವನ್ನು ಪ್ರೀತಿಯಿಂದ ಮಾಡಿರಿ. 1ನೇ ಕೊರಿಂಥರಿಗೆ 16ನೇ ಅಧ್ಯಾಯ 14ನೇ ವಚನ. ಪ್ರೀತಿ ಜೀವನದ ಮುಖ್ಯ ಗುಣ. ನಾವು ಏನು ಮಾಡಿದರೂ ಪ್ರೀತಿಯಿಂದ ಮಾಡಿದರೆ ಅದು ಒಳ್ಳೆಯ ಫಲ ಕೊಡುತ್ತದೆ. ಕುಟುಂಬದಲ್ಲಿ, ಸ್ನೇಹಿತರ ಜೊತೆ ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕು. ದ್ವೇಷ, ಕೋಪ ಬಿಡಬೇಕು. ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ. ಯೋಹಾನನು ಬರೆದ ಪತ್ರಿಕೆ 14ನೇ ಅಧ್ಯಾಯ 27ನೇ ವಚನ. ದೇವರು ನಮಗೆ ನಿಜವಾದ ಶಾಂತಿ ಕೊಡುತ್ತಾನೆ. ಈ ಲೋಕದಲ್ಲಿ ಅನೇಕ ಕಳವಳಗಳು ಇದ್ದರೂ ದೇವರ ಶಾಂತಿ ನಮ್ಮ ಮನಸ್ಸನ್ನು ಶಾಂತಿಗೊಳಿಸುತ್ತದೆ. ಆ ಶಾಂತಿ ಯಾವುದೇ ಸಮಯದಲ್ಲೂ ನಮ್ಮನ್ನು ಸ್ಥಿರವಾಗಿರಿಸುತ್ತದೆ.
ಎಲ್ಲವೂ ಯಥಾರ್ಥ ಮನಸ್ಸು ಮತ್ತು ಹೃದಯದಿಂದ ಪ್ರಾರ್ಥನೆ ಮಾಡೋಣ. ಸೇನಾಧೀಶ್ವರನಾದ ಯೇಸುವೆ, ಸರ್ವಶ್ರೇಷ್ಠ ಸರ್ವಶಕ್ತನಾದ ತಂದೆಯೇ, ಪ್ರೀತಿಯ ಪರಲೋಕ ತಂದೆಯೇ, ಈ ಸುಂದರ ಸಮಯವನ್ನು ಕೊಟ್ಟದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಜೀವನದಲ್ಲಿ ಪ್ರತಿದಿನವೂ ನೀನು ಮಾಡುತ್ತಿರುವ ಎಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ ನಿನ್ನನ್ನು ಸ್ತುತಿಸುತ್ತೇವೆ. ಪ್ರಭುವೇ, ಈ ಲೋಕದಲ್ಲಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಷ್ಟಪಡುವ ಎಲ್ಲ ತಂದೆ ತಾಯಿಗಳನ್ನು ಆಶೀರ್ವದಿಸು. ಬೆಳಗ್ಗೆಯಿಂದ ಸಂಜೆಯವರೆಗೂ ದುಡಿದು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲು ಪ್ರಯತ್ನಿಸುವ ಪ್ರತಿಯೊಬ್ಬ ಅಪ್ಪ ಅಮ್ಮನಿಗೂ ಶಕ್ತಿ ಮತ್ತು ಆರೋಗ್ಯವನ್ನು ಕೊಡು. ಅಪ್ಪ ಕರ್ತನೇ, ಯಾರೂ ಸಾಲದ ಭಾರದಿಂದ ಕಣ್ಣೀರು ಸುರಿಸದಂತೆ ಕಾಪಾಡು. ಆರ್ಥಿಕ ಸಮಸ್ಯೆಗಳಿಂದ ಕಂಗೆಟ್ಟಿರುವ ಕುಟುಂಬಗಳಿಗೆ ನಿನ್ನ ಸಹಾಯವನ್ನು ಕರುಣಿಸು. ಅವರ ಮನೆಗಳಲ್ಲಿ ಸಮಾಧಾನ, ನೆಮ್ಮದಿ, ಸಂತೋಷ ತುಂಬಿರಲಿ. ಅಪ್ಪ ಯೇಸುವೆ, ಮಕ್ಕಳಿಗೆ ಒಳ್ಳೆ ಬುದ್ಧಿ, ಜ್ಞಾನ ಮತ್ತು ತಿಳುವಳಿಕೆಯನ್ನು ಕೊಡು. ಅವರು ಓದಿನಲ್ಲಿ ಗಮನ ಕೊಟ್ಟು ತಂದೆ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಪಡೆಯಲಿ. ಕೆಟ್ಟ ಸಂಗತಿಗಳನ್ನು ಮತ್ತು ತಪ್ಪು ದಾರಿಗಳನ್ನು ದೂರ ಮಾಡು. ಸರ್ವಶಕ್ತನಾದ ಯೇಸಪ್ಪ, ಪ್ರತಿ ಮಗು ಗೌರವದಿಂದ ನಡೆದುಕೊಳ್ಳಲಿ, ತಂದೆ ತಾಯಿಗೆ ಪ್ರೀತಿ ಮತ್ತು ವಿಧೇಯತೆಯನ್ನು ತೋರಿಸಲಿ. ಮಕ್ಕಳ ಮಾತುಗಳಲ್ಲಿ ಮಧುರತೆ ಇರಲಿ, ಅವರ ಜೀವನದಲ್ಲಿ ಒಳ್ಳೆಯತನ ಬೆಳಗಲಿ. ಅಪ್ಪ ಕರ್ತನೇ, ಓದಲು ಆಸಕ್ತಿ ಮತ್ತು ಆಸೆ ಇದ್ದರೂ ಅವಕಾಶ ಇಲ್ಲದ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸು. ಆ ಮಕ್ಕಳಿಗೆ ಸರಿಯಾದ ದಾರಿ ತೆರೆದು ಅವರ ಕನಸುಗಳು ನಿನ್ನ ಕೃಪೆಯಿಂದ ನೆರವೇರಲಿ. ನಮ್ಮ ಕುಟುಂಬಗಳಲ್ಲಿ ಜಗಳ, ಕೋಪ, ಭಯ ಇವೆಲ್ಲ ದೂರವಾಗಲಿ. ನಿನ್ನ ಶಾಂತಿ ಮತ್ತು ಪ್ರೀತಿ ನಮ್ಮ ಹೃದಯಗಳಲ್ಲಿ ತುಂಬಿರಲಿ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿನ್ನ ಮೇಲೆ ನಂಬಿಕೆ ಇಟ್ಟು ನಡೆಯುವ ಶಕ್ತಿಯನ್ನು ಕೊಡು. ಏಸಪ್ಪ, ಈ ದಿನದವರೆಗೂ ನಮ್ಮ ಆಗುಹೋಗುಗಳನ್ನು ಗಮನಿಸಿ ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಕಷ್ಟದಲ್ಲೂ ದುಃಖಗಳಲ್ಲೂ ಸದಾಕಾಲ ನಮ್ಮನ್ನು ರಕ್ಷಿಸಿ ಕಾಪಾಡಿದ ಏಸಪ್ಪ, ನಿಮಗೆ ಸ್ತುತಿ, ಘನತೆ, ಮಹಿಮೆ ಎಲ್ಲ ನಿಮಗೆ ಸಲ್ಲಿಸುತ್ತೇನೆ ತಂದೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನವನ್ನು ಆಶೀರ್ವದಿಸು. ಅವರ ಮನೆಗಳಲ್ಲಿ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ತುಂಬಿರಲಿ. ಇವೆಲ್ಲವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೀನ್. ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೂ ನನ್ನ ಕುಟುಂಬಕ್ಕಾಗಿ ನೀವು ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ಲೀಸ್. ಧನ್ಯವಾದಗಳು. ಈ ವಿಡಿಯೋ ಕೊನೆ ತನಕ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇನ್.